ಪವರ್ ಕೆಫೆಯಲ್ಲಿ ಇವತ್ತಿನ ಮೇಜರ್ ಸ್ಟೋರಿ ಜಾತಿ ಗಣತಿ ಕಿಚ್ಚು. ಇದು ರೆಡಿಯಾಗಿ 10 ವರ್ಷ ಆಯಿತು. 10 ವರ್ಷಗಳ ಹಳೆಯ ಜಾತಿ ಜನಗಣತಿಗೆ ಇದೀಗ ಮರುಜೀವ ಸಿಗ್ತಾ ಇದೆ. ಈಗ ರಾಜಕೀಯ ಪಡಸಾಲಿಯಲ್ಲಿ ಚರ್ಚೆ ಆಗ್ತಾ ಇರೋದೇನು ಗೊತ್ತಾ? ಸಿಎಂ ಸಿದ್ದರಾಮಯ್ಯನವರು ಜೇನುಗೂಡಿಗೆ ಕೈ ಹಾಕಿದ್ರ ಅಂತ. ಈಗ ಇದಕ್ಕೆ ಕ್ಲೈಮ್ಯಾಕ್ಸ್ ಸಿಕ್ಕಿದೆ. 17ನೇ ತಾರೀಕು ನಿಗದಿಯಾಗಿದೆ. ವಿಶೇಷ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಇದನ್ನ ಜಾರಿ ಮಾಡ್ತಾರಾ ಅನ್ನೋ ಪ್ರಶ್ನೆ, ಕುತೂಹಲ. ನಿನ್ನೆಯ ಮೀಟಿಂಗ್ನಲ್ಲಿ ಜಾತಿ ಜನಗಣತಿ ವರದಿಯನ್ನು ಮಂಡಿಸಿ ಬಿಸಿ ಬಿಸಿ ಚರ್ಚೆ ಆಗಿತ್ತು. ಆದರೆ ಜಾತಿ ಜನಗಣತಿ ಕುರಿತು ಯಾವ ನಿರ್ಣಯವನ್ನು ಕೂಡ ಮಾಡಲಿಲ್ಲ. ನಿನ್ನೆ ಮೀಟಿಂಗ್ ಅಲ್ಲಿ ಅಭಿಪ್ರಾಯವನ್ನ ಸಂಗ್ರಹಿಸಿ ಉಪಸಮಿತಿಯನ್ನ ರಚನೆ ಮಾಡೋದಕ್ಕೆ ಸಲಹೆ ಸಿಗ್ತಾ ಇದೆ. ಆಮೇಲೆ ನಿನ್ನೆ ನಡೀತಾ ಇಲ್ಲ ಮೀಟಿಂಗು. ಆ ಮೀಟಿಂಗ್ನಲ್ಲಿ ಬರೀ 6 ಜನ ಸಭೆಗೆ ಗೈರಾಗಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ರೀತಿಯಾಗಿ ಸೈಲೆಂಟ್ ವಾರ್ ಬೇರೆ ಶುರು ಮಾಡಿದ್ದಾರೆ. ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ ಅಂತಂದ್ರೂ ಕೂಡ ಸೈಲೆಂಟ್ ಆಗಿ ಒಳಗೊಳಗೆ ವಾರ್ ಶುರು ಮಾಡದಂತೆ ಕಾಣಿಸ್ತಾ ಇದೆ. ಸೊ ಈ ಸಂಬಂಧ ಜಾತಿ ಜನಗಣತಿ ಜ್ವಾಲೆ ಇನ್ನೂ ಹೆಚ್ಚಾಗುತ್ತಾ? ಇದರ ನಡುವೆಯೇ ಜಾರಿ ಮಾಡ್ತಾರಾ ಸಿದ್ದರಾಮಯ್ಯನವರು? ಈ ಒಂದು ಕುತೂಹಲ, ಈ ಒಂದು ಚರ್ಚೆ ಬಿಸಿ ಬಿಸಿಯಾಗಿ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇದೆ. ಇದೊಂದು ರೀತಿಯಾಗಿ ಜೇನುಗೂಡು ಇದಕ್ಕೆ ಕೈ ಹಾಕಿರೋದು. 10 ವರ್ಷಗಳ ಹಳೆಯ ಜಾತಿ ಜನಗಣತಿ, ಇದರ ಬಗ್ಗೆ ನಿನ್ನೆ ಮೀಟಿಂಗ್ ಕೂಡ ಮಾಡ್ತಾರೆ. ಆ ಮೀಟಿಂಗ್ನಲ್ಲಿ 6 ಜನ ಗೈರಾಗ್ತಾರೆ. ಪ್ರಮುಖ ಸಚಿವರು ಕೂಡ ಗೈರಾಗ್ತಾರೆ. ಆಮೇಲೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಕೇಳಿ ಬರ್ತಾ ಇದೆ. ಸೊ ವಿಶೇಷ ಸಂಪುಟ ಸಭೆಯನ್ನು ಮಾಡಿ ಇದರ ಬಗ್ಗೆ ಚರ್ಚೆ ಮಾಡಿ ಉಪಸಮಿತಿಯನ್ನು ಕೂಡ ರಚನೆ ಮಾಡಿ ಅನ್ನುವಂತಹ ಸಲಹೆ ಕೂಡ ನಿನ್ನೆ ಮೀಟಿಂಗ್ನಲ್ಲಿ ಆಗಿದೆ. ಮುಂದೇನು ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಲ್ಲಿ ಐ ಬ್ಯಾಂಡಲ್ಲಿ ವರದಿಯ ಪ್ರಮುಖ ಅಂಶಗಳನ್ನು ಈಗ ಸಿದ್ಧಪಡಿಸಲಾಗುತ್ತೆ. ಮುಖ್ಯ ಕಾರ್ಯದರ್ಶಿಯವರು ಸಚಿವರಿಗೆ ಕಳಿಸ್ಕೊಡ್ತಾರೆ. ಮುಖ್ಯ ಕಾರ್ಯದರ್ಶಿಯವರು ಸಚಿವರಿಗೆ ಅದನ್ನು ಕಳಿಸ್ಕೊಡ್ತಾರೆ, ವರದಿ ಸಿದ್ಧಪಡಿಸ್ತಾರಲ್ಲ ಅದನ್ನ. ಆಮೇಲೆ ಮಂತ್ರಿಗಳು ಆ ಬಗ್ಗೆ ಅಧ್ಯಯನವನ್ನ ಮಾಡಿ ಸಭೆಗೆ ಬರ್ತಾರೆ ಅವರು. ಆ ನಂತರ ವರದಿಯನ್ನ ಯಥಾವತ್ತು ಜಾರಿ ಮಾಡಬೇಕಾ ಅಥವಾ ಏನಾದರೂ ಮಾರ್ಪಾಡು ಮಾಡಬೇಕಾ ಅನ್ನೋದರ ಬಗ್ಗೆ ಚರ್ಚೆ ಆಗುತ್ತೆ. ಇದು ನೋಡಿ, ಈ ಸಮೀಕ್ಷೆ ಅಥವಾ ಈ ವರದಿ ಇದೆಯಲ್ಲ 10 ವರ್ಷಗಳ ಹಿಂದಿನ ಸಮೀಕ್ಷೆ. ಹಾಗಾಗಿ ಈ ಚರ್ಚೆ ಜಾಸ್ತಿ ಆಗ್ತಾ ಇರೋದು. ಉಪಸಮಿತಿಯನ್ನ ರಚನೆ ಮಾಡೋದರ ಬಗ್ಗೆಯೂ ಕೂಡ ಚರ್ಚೆ ಮಾಡಬಹುದು. ಈ ಎಲ್ಲ ವಿಚಾರಗಳು ಮುಂದೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದಾವೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ. ರಾಘವೇಂದ್ರ, ಸುಮಾರು 10 ವರ್ಷಗಳ ಹಿಂದಿನ ಸಮೀಕ್ಷೆ, ಅದೇ ಕಾರಣಕ್ಕೆ ಇದು ಬಿಸಿ ಬಿಸಿ ಚರ್ಚೆ ಆಗ್ತಾ ಇರೋದು. ಮುಂದೆ ಇರುವಂತಹ ಸವಾಲುಗಳೇನು ಸಿಎಂ ಸಿದ್ದರಾಮಯ್ಯನವರಿಗೆ? ಜೊತೆಗೆ ರಾಜಕೀಯ ಪಡಸಾಲೆಯಲ್ಲಿ ಜೇನುಗೂಡಿಗೆ ಕೈ ಹಾಕಿದ್ದಾರೆ ಅನ್ನುವಂಥ ಮಾತು. ಸೊ ಉಪಸಮಿತಿ ಏನಾದರೂ ರಚನೆ ಮಾಡ್ತಾರೆ ಇದ್ರ ಬಗ್ಗೆ? ಖಂಡಿತ ಏನಂದ್ರೆ, ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ಮಂಡನೆ ಆಗಿರ್ತಕ್ಕಂತಹ ಜಾತಿ ಗಣತಿ ವರದಿ ಏನಿದೆ, ಆ ವಿಚಾರಕ್ಕೆ ಇದೀಗ ಸಾಕಷ್ಟು ಕುತೂಹಲಗಳು ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ನಿನ್ನೆ ಮಂಡನೆ ಆಗುತ್ತೆ, ಅದನ್ನ ಅನುಮೋದನೆ ಮಾಡ್ತಾರೆ ಅನ್ನೋ ಒಂದು ಸಾಕಷ್ಟು ನಿರೀಕ್ಷೆಗಳು ಸಹ ಇಟ್ಕೊಂಡಿದ್ರು. ಕ್ಯಾಬಿನೆಟ್ ಸಭೆಯಲ್ಲಿ ಆದಂತಹ ಓಕೆ, ನೆಟ್ವರ್ಕ್ ಇಶ್ಯೂ ಆಗಿದೆ. ಡೀಟೇಲ್ಸ್ ಕೊಡ್ತಾ ಇದ್ರು. 10 ವರ್ಷಗಳ ಹಿಂದಿನ ಸಮೀಕ್ಷೆ ಇದು. ಸೊ ಹಾಗಾಗಿ ಇದು ಬಿಸಿ ಬಿಸಿ ಚರ್ಚೆ ಆಗ್ತಾ ಇರೋದು. ಆಮೇಲೆ ಪಕ್ಷದಲ್ಲೇ ಅಥವಾ ಸರ್ಕಾರದಲ್ಲೇ ಒಳಗೊಳಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಈ ವಿರೋಧಗಳ ನಡುವೆಯೇ ಇದನ್ನ ಜಾರಿ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಒಂದು ಕಡೆ ಆದರೆ, ನಿನ್ನೆ ಮೀಟಿಂಗ್ನಲ್ಲಿ ಆಗಿರೋದು ಒಂದಷ್ಟು ಸಲಹೆ ಸೂಚನೆಗಳು ಬಂದಿದೆ. ಇಲ್ಲ, ನೀವು ಉಪಸಮಿತಿಯನ್ನು ರಚನೆ ಮಾಡಿ ಅಂತ. ಸೊ ಸ್ವಲ್ಪ ಗೊಂದಲ ಸೃಷ್ಟಿಯಾಯಿತು. ಹಾಗಾಗಿ ಮತ್ತೊಮ್ಮೆ ಒಂದು ವಿಶೇಷ ಸಂಪುಟ ಸಭೆಯನ್ನು ಕರೆದು ಅಲ್ಲಿ ಮತ್ತೊಮ್ಮೆ ಚರ್ಚೆ ಮಾಡಿ ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅದಕ್ಕೂ ಕೂಡ ಡೇಟ್ ನಿಗದಿಯಾಗಿದೆ. ಇದೇ ತಿಂಗಳ 17ನೇ ತಾರೀಕು, ಇನ್ನೊಂದು 5 ದಿನ. ಸೊ 17ನೇ ತಾರೀಕು ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ಅವತ್ತೇ ಒಂದು ಫೈನಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಗುರುವಾರ 17ನೇ ತಾರೀಕು ಇದಕ್ಕೆ ಕ್ಲೈಮ್ಯಾಕ್ಸ್ ಮುಹೂರ್ತ ಫಿಕ್ಸ್ ಆಗಿದೆ. ಮುಂದೇನಾಗುತ್ತೆ ಅನ್ನೋದನ್ನು ಗಮನಿಸ್ತಾ ಇದೆ, ಹೇಳ್ತಾ ಇದ್ದೆ ನಾನು. ವರದಿಯ ಪ್ರಮುಖ ಅಂಶಗಳನ್ನು ಈಗ ಸಿದ್ಧಪಡಿಸಲಾಗುತ್ತೆ ಪ್ರಮುಖವಾಗಿ. ಆಮೇಲೆ ಮುಖ್ಯ ಕಾರ್ಯದರ್ಶಿ ಅವರು ಸಚಿವರು ಕೊಡ್ತಾರೆ. ಮಂತ್ರಿಗಳೇನು ಮಾಡ್ತಾರೆ? ಆ ಬಗ್ಗೆ ಅಧ್ಯಯನವನ್ನ ಮಾಡ್ತಾರೆ. ಅಧ್ಯಯನವನ್ನ ಮಾಡಿ ಸಭೆಗೆ ಬರ್ತಾರೆ ಅವರು. ಅದೇ ವಿಶೇಷ ಸಚಿವ ಸಂಪುಟ ಸಭೆ ನಡೆಯುತ್ತಲ್ಲ, ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದು ಮತ್ತೊಮ್ಮೆ ಚರ್ಚೆ ಮಾಡ್ತಾರೆ. ಇದನ್ನ ಯಥಾವತ್ತಾಗಿ ಜಾರಿ ಮಾಡಬೇಕಾ ಅನ್ನುವಂಥ ಚರ್ಚೆ. ಯಥಾವತ್ತಾಗಿ ಜಾರಿ ಮಾಡಬೇಕಾ ಅನ್ನುವಂಥ ಚರ್ಚೆ ಯಾಕೆ ಅಂತಂದ್ರೆ, ಇದು 10 ವರ್ಷಗಳ ಹಳೆಯದ್ದು, 10 ವರ್ಷಗಳ ಹಿಂದಿನ ಸಮೀಕ್ಷೆ ಅದು. ಅದೇ ಕಾರಣಕ್ಕೆ ಈ ಒಂದು ಗೊಂದಲ ನಿರ್ಮಾಣ ಆಗ್ತಾ ಇರೋದು. ಜೊತೆಗೆ ಉಪಸಮಿತಿ ರಚನೆ ಮಾಡಿದ್ರೆ ಏನಾದರೂ ಒಂದು
ಸಾಲ್ವ್ ಆಗೋದ ಇಶ್ಯೂ ಅನ್ನುವಂಥ ಚರ್ಚೆಯೂ ಕೂಡ ಆಗುತ್ತೆ. ಬಟ್ ನೋಡಬೇಕು. ಬಟ್ ಮೇಲ್ನೋಟಕ್ಕೆ ಸ್ಪಷ್ಟ ಅಂತಂದರೆ ಜೇನುಗೂಡಿಗೆ ಕೈ ಹಾಕಿರೋದು ಸಿದ್ದರಾಮಯ್ಯನವರು. ಇದು ಜಾರಿ ಆದ್ರೆ ಏನಾಗುತ್ತೆ, ಜಾರಿ ಆಗಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನುವಂಥ ಚರ್ಚೆ ಕೂಡ ಮತ್ತೊಂದು ಕಡೆ ಆಗ್ತಾ ಇದೆ. ಬಟ್ ಎಲ್ಲದಕ್ಕೂ 17ನೇ ತಾರೀಕು ಒಂದು ಕ್ಲಿಯರ್ ಪಿಕ್ಚರ್ ಸಿಗೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ.